ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಹೇಳಿದ ಡಿಸ್ಪ್ಲೇದಾಗ ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್ ಪ್ರಾಡಕ್ಟ್ ಆಫ್ ಆಲ್ ದ ಪ್ರೈಮ್ ನಂಬರ್ಸ್ ಅಂತ ಹೇಳಿದಾರ. ಇಲ್ಲಿ ನೋಡ್ರಿ ಆ ಸಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಪ್ರೈಮ್ ನಂಬರ್ ಯಾವ್ದಕ್ ಅಂತಾರ ಅಂತ ತಿಳ್ಕೊರಿ. ಪ್ರೈಮ್ ನಂಬರ್ ಕನ್ನಡದಾಗ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಏನ್ ಕರೀತಾರೆ? ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರ. ಯಾವ್ದಕ್ ಪ್ರೈಮ್ ನಂಬರ್ ಅಂತಾರ? ಇಲ್ಲಿ ಒಂದ್ ಮಾತು ನೋಡ್ರಿ, 2 ಐತಿ, ಒಂದರ ಮಧ್ಯಾಗ ಬರ್ಬೇಕು, ಬಿಟ್ರ ಅದ ಮಧ್ಯಾಗ ಬರ್ಬೇಕು. ಇಲ್ಲಿ ನೋಡ್ರಿ ಒಂದರ ಮಧ್ಯಾಗ ಬರ್ತೈತಿ, ಬಿಟ್ರ ಅದ ಮಧ್ಯಾಗ ಬರ್ತೈತಿ. ಎರಡೂ ಫ್ಯಾಕ್ಟರ್ಸ್ ಬೇರೆ ಬೇರೆ ಇರ್ಬೇಕು. ಇಲ್ಲಿ ನೋಡ್ರಿ ಇದು ಬೇರೆ ಐತಿ, ಇದು ಬೇರೆ ಐತಿ, ಹೌದಾ? ಎರಡಕ್ಕಿಂತ ಹೆಚ್ಚಿನ ಫ್ಯಾಕ್ಟರ್ಸ್ ಇರಬಾರ್ದು. ಅಂದ್ರೆ ಇದು ಯಾವ ನಂಬರ್ ಆತ್ರ? ಇದ ಪ್ರೈಮ್ ನಂಬರ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 3 ನೋಡ್ರಿ, 3 ಒಂದರ ಮಧ್ಯಾಗ ಬರ್ತೈತಿ, ಬಿಟ್ರ ಅದ ಮಧ್ಯಾಗ ಬರ್ತೈತಿ. ನೋಡ್ರಿ ಎರಡೂ ಫ್ಯಾಕ್ಟರ್ಸ್ ಬೇರೆ ಬೇರೆ ಐತಿ. ಎರಡು ಫ್ಯಾಕ್ಟರ್ಸ್ ಕಿಂತ ಹೆಚ್ಚಿನ ಫ್ಯಾಕ್ಟರ್ ಬರವಲ್ತು. ಅಂದ್ರೆ ಇದು ಏನಾತ್ರಿ? ಇದು ಒಂದು ಪ್ರೈಮ್ ನಂಬರ್ ಆತು. ಈಗ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 6 ನೋಡ್ರಿ, 6 ನೋಡ್ರಿ ಒಂದರದಾಗೂ ಬರ್ತೈತಿ, ಎರಡರದಾಗೂ ಬರ್ತೈತಿ, ಮೂರರದಾಗೂ ಬರ್ತೈತಿ, ನಾಲ್ಕರದಾಗೂ ಬರ್ತೈತಿ. ನಮ್ ಪ್ರೈಮ್ ನಂಬರ್ ರೂಲ್ ಏನೈತಿ? ಒಂದರ ಟೇಬಲ್ದಾಗ ಬರ್ಬೇಕು. ಹೌದು, ಬಂದೈತಿ. ಬಿಟ್ರ ಅದ ಟೇಬಲ್ದಾಗ ಬರ್ಬೇಕು. ಯಾವ್ದು ಟೇಬಲ್ದಾಗ ಐತದ? 6 ದಾಗ ಐತಿ, ಹೌದಾ? 6 ದಾಗೂ ಐತಿ. ಖರೆ ಎರಡ ಫ್ಯಾಕ್ಟರ್ಸ್ ದಾಗ ಇರ್ಬೇಕಂತ ರೂಲ್ ಐತಿ. ಇಲ್ಲಿ ಎಷ್ಟು ಅದಾವ್ರು? 4 ಫ್ಯಾಕ್ಟರ್ಸ್ ಬರತೈತಿ. ಅಂದ್ರೆ ಇದು ಏನ್ ಆಕೈತಿದ? ಇದು ಪ್ರೈಮ್ ನಂಬರ್ ಆಗಂಗಿಲ್ಲ, ಹೌದಾ? ಕ್ಲಿಯರ್ ಐತಿ? ಈಗ ನೋಡ್ರಿ ನಮಗೆ ಏನಂದಾರ ಅವರು? ಪ್ರಾಡಕ್ಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಅಂತ ಅಂದಾರ, ಹೌದಾ? ಪ್ರೈಮ್ ನಂಬರ್ ಯಾವ್ಯಾವ ಆಕಾವು? ಈಗ 2 ಆಕೈತಿ, 3 ಆಕೈತಿ, 5 ಆಕೈತಿ. ನೋಡ್ರಿ 5 ನೋಡ್ರಿ, 5 ಒಂದರದಾಗ ಬರ್ತೈತಿ, ಬಿಟ್ರೆ 5ರದಾಗ ಬರ್ತೈತಿ. ನೆಕ್ಸ್ಟ್ 7 ಆಕೈತಿ, 11 ಆಕೈತಿ, ಹೌದಾ? ಹಿಂಗ ಹೋಗ್ತೈತಿ. ಪ್ರಾಡಕ್ಟ್ ಅಂತ ಅಂದ್ರಿ ಅವ. ಪ್ರಾಡಕ್ಟ್ ಅಂದ್ರೆ ಏನ್ರಿ? ಗುಣಾಕಾರ. ಎಲ್ಲಾದ್ರದ್ದು ಗುಣಾಕಾರ ಮಾಡ್ಬೇಕಂತ ಅಂದಾರ. ಅದ ಆಲ್ ಪ್ರಾಡಕ್ಟ್ ಆಲ್ ಪ್ರೈಮ್ ನಂಬರ್ಸ್ ಅಂತ ಹೇಳಿದ. ಇಲ್ಲಿ ನೋಡ್ರಿ 2 3s 6 ಆಕೈತ್ರಿ, ಹೌದಾ? 6 5s 30 ಆಕೈತಿ. 30 ದಾಗ ನಾ ಏನ್ ತಗೋಬೇಕು? 0 ತಗೋಬೇಕು. ಯಾಕಂದ್ರೆ ಏನ್ ಕಂಡು ಹಿಡಿಯಾಕತ್ತೀವಿ ನಾವು? ಯೂನಿಟ್ ಡಿಜಿಟ್ ಕಂಡು ಹಿಡಿಯಾತೀವಿ. 0 × 7 ಅಂದ್ರೆ 0, ಮತ್ತು 0 × 1 ಅಂತಂದ್ರ 0. 0 ಯಾವ್ದಕ್ಕರೆ ಗುಣಾಕಾರ ಮಾಡ್ರಿ ಅಂದ್ರ ಆನ್ಸರ್ ಏನಾಕೈತ್ರಿ? 0ನ ಆಕೈತಿ. ಇಲ್ಲಿ ಒಂದು ಕಾನ್ಸೆಪ್ಟ್ ಎಲ್ಲ ಇಟ್ಕೋರಿ. ಒಂದೆಲೆ 2 ಮತ್ತು 5 ಇವು ಎರಡೂ ಗುಣಾಕಾರ ಆದವು ಅಂತಂದ್ರ ಆನ್ಸರ್ ಏನ್ ಬರ್ತೈತಿ? 10 ಬರ್ತೈತಿ. 10 ದಾಗ ನಮ್ಗೆ ಯೂನಿಟ್ ಪ್ಲೇಸ್ ದಾಗ ಏನ್ ಬರ್ತೈತಿ? 0 ಬರ್ತೈತಿ. ಇಲ್ಲಿ 2 ಬಿಟ್ ಈಗ ಇಲ್ಲಿ 2 ನಿಂತ್ರ ಚಾಲೂ ಮಾಡಿವ್ ನಾವು. ಒಂದೆಲ್ಲ ಕ್ವಶನ್ ಏನ್ ಕೊಟ್ಟವ? 3 5 7 11 13 ಇದ್ರದ್ದು ಕಂಡಿಡಿ ಅಂತಂದ್ರೆ ಏನು? ಯೂನಿಟ್ ಡಿಜಿಟ್ ಕಂಡಿಡಿ ಅಂತಂದ್ರ. ನೋಡ್ರಿ ಇಲ್ಲಿ 2 ಕಾಣವಲ್ತು. 2 ಒಂದು ಪ್ರೈಮ್ ನಂಬರ್ ಐತಿ, ಕರೆಕ್ಟ್ 2 ಕಾಣವಲ್ತು. ಒಂದಲೇ 2 ಇಲ್ಲಪ್ಪ ಅಂತಂದ್ರೆ 3 5 ಎಷ್ಟಾತ್ರಿ? 15. 5 7 ಎಷ್ಟಾಯ್ತು? 35. ನೋಡ್ರಿ 3 5 ಇವನ್ ನಂಬರಿಗೆ ಗುಣಾಕಾರ ಆತಂದ್ರ 0 ಪ್ರೊಡ್ಯೂಸ್ ಮಾಡ್ತೈತಿ. 5 ಇವನ್ ನಂಬರಿಗೆ. ಇಲ್ಲಿ ನೋಡ್ರಿ ಈ 5 ಇವನ್ ನಂಬರಿಗೆ ಗುಣಾಕಾರ ಆತಂದ್ರ 0 ಪ್ರೊಡ್ಯೂಸ್ ಮಾಡ್ತೈತಿ. ಅದ 5 ಒಂದೆಲೆ ಆಡ್ ನಂಬರಿಗೆ ಗುಣಾಕಾರ ಆತಂದ್ರ ಏನ್ ಪ್ರೊಡ್ಯೂಸ್ ಮಾಡ್ತೈತಿ? 5 ಪ್ರೊಡ್ಯೂಸ್ ಮಾಡ್ತೈತಿ. ಅಂದ್ರೆ ಇಲ್ಲಿ ನಮಗ ಆನ್ಸರ್ ನೀವು ಹೆಂಗೂ ಗುಣಾಕಾರ ಮಾಡ್ಕೊತ ಹೋಗ್ರಿ. 5 ಇಲ್ಲಿ 35 ಬಂದೈತಿ, ಮತ್ತೆ 5 1s 5, 5 3s 15. ಏನ್ ಬರ್ತೈತಿ ಆನ್ಸರ್? ಅಂದ್ರ 5 ಬರ್ತೈತಿ. ಅಂದ್ರ ಇದ್ರಾಗ ಒಂದ್ ಪಾಯಿಂಟ್ ಲಕ್ಷ ಇಟ್ಕೋರಿ. ನಮಗ ಒಂದೆಲೆ ಇದ್ರದ ಆನ್ಸರ್, ಈ ಕ್ವಶನ್ ಕೊಟ್ಟಿದ್ದ ಆನ್ಸರ್ ಏನಾಕೈತಿ? 0 ಆಕೈತಿ. ಪ್ರೈಮ್ ನಂಬರ್ ಬಗ್ಗೆ ಒಂದ್ 3 ಪಾಯಿಂಟ್ ನೆನಪಿಟ್ಕೋರಿ. ಏನಂತಂದ್ರ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಕೇಳಿದ ಅಂದ್ರ, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಕೇಳಿದ ಅಂದ್ರ 2ನ ಆಕೈತಿ. ಇನ್ನ ಒಂದ್ ಪಾಯಿಂಟ್ ನೋಡಿ, ಸ್ಮಾಲೆಸ್ಟ್ ಈವನ್ ಪ್ರೈಮ್ ನಂಬರ್ ಕೇಳಿದ್ನಂದ್ರ ಅದು 2ನ ಆಕೈತಿ. ಇನ್ನ ಒಂದ್ ಪಾಯಿಂಟ್ ನೋಡ್ರಿ, ಸ್ಮಾಲೆಸ್ಟ್ ಆಡ್ ಪ್ರೈಮ್ ನಂಬರ್ ಕೇಳಿದ ಅಂತಂದ್ರ ಅವಾಗ ಏನಾಕೈತ್ರಿ? 3 ಆಕೈತಿ. ಈಗ ನೋಡ್ರಿ ನೀವು ಅನ್ಬೋದು ಏನಂತಂದ್ರ, ಸರ 1 ಪ್ರೈಮ್ ನಂಬರ್ ಅಲ್ರಿ. ನೋಡ್ರಿ 1 ಪ್ರೈಮ್ ನಂಬರ್ ಅಲ್ಲ. ಯಾಕೆ ಪ್ರೈಮ್ ನಂಬರ್ ಅಲ್ಲ ಅಂತಂದ್ರ 1 ನೋಡ್ರಿ ಒಂದರ ಮಧ್ಯಾಗ ಬರ್ತೈತಿ. ಹೌದು, ರೂಲ್ ಏನೈತಿ? ಒಂದರ ಮಧ್ಯಾಗ ಬರ್ಬೇಕು, ಬಿಟ್ರೆ ಅದ ಮಧ್ಯಾಗ ಬರ್ಬೇಕು. ಹೌದು, ಅದು ಸೇಮ್ ಐತಿ. ಕರೆ ಫ್ಯಾಕ್ಟರ್ಸ್ ಎಷ್ಟ್ ಅದಾವು? 2 ಅದಾವು. ಎರಡು ಬೇರೆ ಬೇರೆ ಫ್ಯಾಕ್ಟರ್ಸ್ ಇರ್ಬೇಕು. ಇಲ್ಲಿ ನೋಡ್ರಿ ಇನ್ನೂ ಒಂದು ಕಾಣಾಗತೈತಿ, ಇನ್ನೂ ಒಂದು ಕಾಣಾಗತೈತಿ. ಅಂದ್ರೆ ಇದು ಏನಾಕೈತಿ? ಇದು 1 ಪ್ರೈಮ್ ನಂಬರ್ ಅಲ್ಲ, ಇದು ನೈದರ್ ಪ್ರೈಮ್ ನಂಬರ್. ಏನಾಕೈತ್ರಿ? ನೈದರ್ ಪ್ರೈಮ್ ನಂಬರ್ ಆರ್ ನಾರ್ ಕಂಪೋಸಿಟ್ ನಂಬರ್ ಅಂತ ಕರಿತೀವಿ. ಏನ್ ಕರಿತೀವಿ? ನಾರ್ ಕಂಪೋಸಿಟ್ ನಂಬರ್. 1 ಏನಂತ ಕರಿತೀವಿ? 1 ನೈದರ್ ಪ್ರೈಮ್ ನಂಬರ್ ಆರ್ ನೈದರ್ ಪ್ರೈಮ್ ನಂಬರ್ ನಾರ್ ಕಂಪೋಸಿಟ್ ನಂಬರ್. ಇದನ್ನ RRB ಗ್ರೂಪ್ ಡಿ ದಾಗ ಈ ಪಾಯಿಂಟ್ ಕೇಳಿದ. ಇದನ್ನು ಇದ್ರ ಜೋಡಿ ನೆನಪಿಡುವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಿಸ್ಪ್ಲೇದಾಗ ಕಾಣಕತ್ತಿರ್ಬೇಕ. ಏನಂದ್ರೆ ಫೈಂಡ್ ದ ಯೂನಿಟ್ ಡಿಜಿಟ್ ಆಫ್. ಈ ರೀತಿ ನಂಬರ್ ಕೊಟ್ಟಾರ. ನಾ ಇನ್ನೊಮ್ಮೆ ಬರ್ಕೊಂಡಿನಿ. ನಿಮ್ಗ ಸ್ಟಾರ್ಟಿಂಗ್ ಟೇಬಲ್ ಹಾಕೊಟ್ಟಿದೆ ಯಾವ್ಯಾವ್ದು ಏನೇನ್ ಸೈಕ್ಲಿಸಿಟಿ ಬರ್ತೈತಂತ. ಅದ್ರ ಪ್ರಕಾರ ಈ ಸಮ್ ಅಲ್ಲಿ ನೋಡ್ರಿ ಟೇಬಲ್ ಇನ್ನೊಮ್ಮೆ ಹಾಕಿನಿ, ನೋಡ್ಕೊರ್ ನೀವು ಬೇಕಂದ್ರ.
ಇಲ್ಲಿ ನೋಡ್ರಿ ಫೈನ್ ದ ಯೂನಿಟ್ ಡಿಜಿಟ್ ಆಫ್ ಅಂತ ಕೇಸಿ ನಂಬರ್ ಕೊಟ್ಟಾನ. ಇಲ್ಲಿ ನೋಡ್ರಿ 6782 ಅಂದ್ರೆ ಯಾವ ನಂಬರ್ ಬಗ್ಗೆ ಹೇಳತ್ತಾನ? 2 ನಂಬರ್. ಯೂನಿಟ್ ಪ್ಲೇಸ್ ದಾಗ ಏನೈತಿ 2, ಹೌದಾ? ಇಲ್ಲಿ ಲಾಸ್ಟ್ 2 ನಂಬರ್ ಏನೈತಿ? 36 ಐತಿ. ಟು ದ ಸೈಕ್ಲಿಸಿಟಿ ಏನ್ ಕಾಣಾಕತ್ತೈತಿ? 4 ಕಾಣಾಕತ್ತೈತಿ ನೋಡ್ರಿ. ಎವ್ರಿ 4 ನಂಬರಿಗೆ ಚೇಂಜ್ ಆಕೈತಿ. ಈ 36 ಒಳಗಡೆ ಹಾಕ್ರಿ. 4 1s 4, 4 9s 36. ಅಂದ್ರ ಆನ್ಸರ್ ರಿಮೈಂಡರ್ ಏನ್ ಬಂದೈತಿ ನನಗ? 0 ಬಂದೈತಿ. ಅಂದ್ರ ಟು ದ 0 ವ್ಯಾಲ್ಯೂ 0 ಬಂತಂದ್ರ ಏನಂತ ಹೇಳಿ, ಟು ದ 0 ಬಂತಂದ್ರ ಏನ್ ಬರ್ತೈತ್ರ ಆನ್ಸರ್? 6 ಬರ್ತೈತಿ. ಇದು ಯಾವ್ದು? ಫಸ್ಟ್ ಒಂದು ಬಿಡಿಸಿದ್ವು ನಾವು. ನೆಕ್ಸ್ಟ್ 4ರದ ಹೇಳ್ಯಾನ. 4ರದ ಸೈಕ್ಲಿಸಿಟಿ ರೂಲ್ ಏನೈತಿ? ಆಡ್ ಇತ್ತಂದ್ರ ಬ್ಯಾರೆ ನಂಬರ್, ಇವನ್ ಇತ್ತಂದ್ರ ಬ್ಯಾರೆ ನಂಬರ್. 668 ಇದು ಯಾವ ನಂಬರ್? 4 ಇವನ್ ನಂಬರ್ ಇತ್ತಂದ್ರ ಏನ್ ಆಕೈತಿ? 4 ಇವನ್ ನಂಬರ್ ಇತ್ತಂದ್ರ ಏನ್ ಆಕೈತಿ ಇದ್ರದ? 4 ಇವನ್ ನಂಬರ್ ಇತ್ತಂದ್ರ 6 ಆಕೈತಿ. 4 ಆಡ್ ಇತ್ತಂದ್ರ 4 ಆಕೈತಿ. 4 ಇವನ್ ಇತ್ತಂದ್ರ ಏನ್ ಆಕೈತ್ರಿ? 6 ಆಕೈತಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 7ದ ಸೈಕ್ಲಿಸಿಟಿ ಬಗ್ಗೆ ಮಾತಾಡಕತ್ತಾರ. 7ದು ಮೇಲ್ಗಡೆ ಎಷ್ಟ್ ಐತ್ರಿ? ಬರೀ ಲಾಸ್ಟ್ 2 ನಂಬರ್ ಅಷ್ಟ ತಗೊಂಡು 7 ಸೈಕ್ಲಿಸಿಟಿ ಎಷ್ಟ್ ಐತಿ? ಇದ್ರದ್ದು 4 ಐತಿ ನೋಡ್ರಿ. ನಾವ್ ಹೇಳಿದ್ವಿ ಇದನ್ನ ಏನೈತಿ? ಇದ್ರದ್ದು ಎಷ್ಟೈತಿ? 4 ಐತಿ. 32 4 ಡಿವೈಡ್ ಮಾಡ್ರಿ. 4 8s 32 ಆಕೈತಿ. ಇದು 0 ಬರ್ತೈತಿ. ಅಂದ್ರ 7ದ ರಿಮೈಂಡರ್ 0 ಬಂದೈತಂದ್ರ ಇದ್ರದ ಆನ್ಸರ್ ಅಲ್ಲಿ ಟೇಬಲ್ ದಾಗ ನೋಡ್ರಿ 1 ಐತಿ. ನಾ ಫಸ್ಟ್ ಸ್ಟಾರ್ಟಿಂಗ್ ಹೇಳಿನಿ. ಈಗ ನಮಗೆ ಏನಂದಾನ? ಇದನ್ನೆಲ್ಲ ಕೂಡಿಸಂದಾನ. 6 + 6 ಎಷ್ಟ್ ಆಕೈತ್ರಿ? 12. 12 + 1 ಎಷ್ಟ್ ಆಕೈತಿ? 13 ಆಕೈತಿ. 13 ದಾಗ ಯೂನಿಟ್ ಪ್ಲೇಸ್ ದಾಗ ಏನೈತಿ? 3 ಆಕೈತಿ. ಅಂದ್ರ ಆನ್ಸರ್ ಏನಾಕೈತ್ರಿ? 3 ಆಕೈತಿ. ನೋಡ್ರಿ ಅಲ್ಲಿ ಡಿಸ್ಪ್ಲೇದಾಗ ನಾ ಇನ್ನೊಮ್ಮೆ ರಿಪೀಟ್ ಮಾಡೀನಿ. ಎಕ್ಸ್ ಈ ರೀತಿ ಕೊಟ್ಟಾನವ. ಏನ್ ಕೊಟ್ಟಾನ? 164 ಪವರ್ 169 ಪ್ಲಸ್ 333 ಪವರ್ 337 ಮೈನಸ್ 727 ಪವರ್ 726 ಅಂದಾನ. ಏನ್ ಇಲ್ಲಿ ಯಾವ್ದು ಯೂನಿಟ್ ಬಗ್ಗೆ ಮಾತಾಡಕತ್ತಾನ? 4 ಬಗ್ಗೆ ಮಾತಾಡತ್ತಾನ. 4ದ ಅಲ್ಲಿ ನೋಡ್ಬೋದು ನೀವು ಟೇಬಲ್ ಬರಾಕತ್ತೈತಿ. ಇದು ಯಾವ ನಂಬರ್? ಆಡ್ ನಂಬರು ಏನ್ ಇವನ್ ನಂಬರ್? ಇಲ್ಲಿ ನೋಡ್ರಿ 4 ಆಡ್ ನಂಬರ್ ಐತಿ. 4 ಆಡ್ ನಂಬರ್ ಇತ್ತಂದ್ರೆ ಏನಂತ ಐತಿ? ಇಲ್ಲ ಆನ್ಸರ್ ಏನಾಕೈತ್ರಿ? 4 ಆಕೈತಿ. 4 ಆಡ್ ಇತ್ತಂದ್ರೆ ಏನಾಕೈತ್ರಿ? 4 ಆಕೈತಿ. 4 ಒಂದಲೆ ಇಲ್ಲಿ ಇವನ್ ಇತ್ತಂದ್ರ 6 ಆಕೈತಿ. ನೀವು ನೋಡ್ಬೋದು, ಹೌದಾ? ಪ್ಲಸ್ ಇಲ್ಲೂ ಪ್ಲಸ್ ಇಲ್ಲೂ 3 ಸೈಕ್ಲಿಸಿಟಿ ಐತಿ. 3 ಸೈಕ್ಲಿಸಿಟಿ ಏನೈತ್ರಿ? 4 ಐತಿ. ಅಂದ್ರ ಇಲ್ಲಿ ಲಾಸ್ಟ್ 2 ನಂಬರ್ ಅಷ್ಟ ತಗೋರಿ. 37 ಐತಿ. ಇದು 337ದಾಗ ಏನ್ ತಗೊಂಡಿನ್? 37. 3 ಸೈಕ್ಲಿಸಿಟಿ ಎಷ್ಟ? 4. 4ರ್ಲೆ ಬಾಗ್ ಹೊಡಿನ. 4 ಎಷ್ಟಲೆ? 4 9ಲೆ 36 ಆಕೈತಿ. ಉಳಿತ ಎಷ್ಟಲೆ? 1 ಉಳಿತು. ಅಂದ್ರೆ ಯಾವ್ದ್ರ ಬಗ್ಗೆ ಮಾಡಾಕತ್ತೀವಿ? 3 ಉಳಿದೈತಿ. ರಿಮೈಂಡರ್ ಇದು ಶೇಷ ಎಷ್ಟು ಉಳಿದೈತ್ರಿ? 1 ಉಳಿದೈತಿ. ಇರ್ಲಿ, ಇದ್ರದಂತೂ ಇದು 4 ಐತಿ. ಇದನ್ನ 4 ಇಲ್ಲೇ ಬರೆಯತ್ತೀನಿ. 3 ಟು ದ ಪವರ್ 1 ಅಂದ್ರ 3 ಒಂದ್ರದ್ದು ಏನೈತಲ್ಲ? 3 ಐತ್ರಿ. ಇದು ಕ್ಲಿಯರ್ ಆಯ್ತು. ಇನ್ನು ನೆಕ್ಸ್ಟ್ ಏನೈತಿ? 7ದ 7ದ ಸೈಕ್ಲಿಸಿಟಿ ನೋಡ್ರಿ. ಅದು 4 ಐತಿ. 4 ಐತಿ ಅನ್ಕೂಡ್ಲೆ ಒಳಗಡೆ ಏನ್ ಹೋಗತಿ? ಲಾಸ್ಟ್ 2 ನಂಬರ್ ಅಷ್ಟು ಹೋಗತಿ. ಏನೈತ್ರಿ? 26. ಇದು ಪ್ಲಸ್ ಇಲ್ಲ, ಇಲ್ಲಿ ಏನೈತಿ? ಮೈನಸ್ ಐತಿ. ಇಲ್ಲಿ ಮೈನಸ್ ಐತಿ. 26 ಇದು ಸೈಕ್ಲಿಸಿಟಿ 4 ಐತಿ. ಅಂದ್ರೆ ಎಷ್ಟು ಗುಣಾಕಾರ ಮಾಡ್ಬೇಕ್ರಿ? 4 6 24. ಉಳಿತ ಎಷ್ಟ್ರಿ? 2. ಎದ್ರದಿದ್ದು ಶೇಷ ಉಳಿದಿದ್ದ 7ದ 7 ಟು ದ ಪವರ್ 2. 7 ಟು ದ ಪವರ್ 2 ಏನೈತ್ರಿ? 9 ಐತಿ ನೋಡ್ರಿ. ಏನೈತ್ರಿ? 9 ಐತಿ. 4 + 3 ಎಷ್ಟ್ ಆಕೈತ್ರಿ? 7 ಆಕೈತಿ. 7 ಮೈನಸ್ 9, ಹೌದಾ? ಇಲ್ಲಿ 7 ಐತಂದ್ರ ಇದಕ್ 1 ಇಟ್ಕೊಂಡ್ಬಿಡ್ರಿ. ಸಣ್ಣದ ಐತಂದ್ರ 1 ಇಟ್ಕೊಂಡ್ಬಿಡ್ರಿ. ಪ್ರೀವಿಯಸ್ ಸಮ್ ಮಾಡಿವ್ ನಾವ. 17ದಾಗ 9 ಹೋದ ಉಳಿತೈತಿ ಅಷ್ಟೇ 8 ಉಳಿತೈತಿ. ಎಷ್ಟು ಉಳಿತೈತ್ರಿ? 8 ಉಳಿತೈತಿ. ಕ್ವಶನ್ ನೋಡ್ರಿ, ಅಗದಿ ಸಿಂಪಲ್ ಐತಿ. ಫೈನ್ ದ ಯೂನಿಟ್ ಡಿಜಿಟ್ ಆಫ್ ಈ ನಂಬರ್ ಅಂತ ಕೊಟ್ಟಾನ. ಅಲ್ಲಿ ಡಿಸ್ಪ್ಲೇದಾಗ ನೋಡ್ರಿ. ಇಲ್ಲಿ ನೋಡ್ರಿ ಲಾಸ್ಟ್ ನಂಬರ್ ಏನೈತಿ? 5 ಐತಿ. ಅಂದ್ರ 5 ಏನಂತ ಹೇಳಿ ನಾನು 5 ಆನ್ಸರ್ 5 ಬರ್ತೈತೆ ಅಂದಿನಿ. ಯಾವ್ದಾವ್ದು ಹೇಳಿ ನೋಡ್ರಿ, ನೆನಪು ಮಾಡ್ತೀನಿ ನಿಮ್ಗ. 0 1 5 6 0 1 5 6 ಇದು ಹಿಂಗ್ ಯೂನಿಟ್ ಡಿಜಿಟ್ ದಾಗ ಪ್ಲೇಸ್ ದಾಗ ಇತ್ತಂದ್ರ ಅದು ಏನೈತಿ ಅದ ಆನ್ಸರ್ ಬರ್ತೈತೆ ಅಂತ ಟೇಬಲ್ ಎಕ್ಸ್ಪ್ಲೇನ್ ಮಾಡೋ ಟೈಮ್ದಾಗ ಹೇಳಿ ನಾ. ಅಂದ್ರೆ ಇದು ಆನ್ಸರ್ ಏನಾಕೈತ್ರಿ? 5 ಆಕೈತಿ. ಕ್ವಶನ್ ನೋಡ್ರಿ ಅಲ್ಲಿ ಡಿಸ್ಪ್ಲೇದಾಗ ಏನ್ ಕ್ವಶನ್ ಕಾಣಾಗತ್ತೈತೆ ಹಂಗ ಕರೆ ಬಾಳ ಸರಳ ಐತಿ. ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಡಿ. ಏನಂದಾನ? ಫೈನ್ ದ ಲಾಸ್ಟ್ ಡಿಜಿಟ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಈ ರೀತಿ ನಂಬರ್ ಕೊಟ್ಟಾನವ. ನೋಡ್ರಿ ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದು ಫಸ್ಟ್ ನೋಡೋಣ. ಇಲ್ಲಿ ನೋಡ್ರಿ 1 ಸ್ಕ್ವೇರ್ ಹಂಗ ನಾವು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಇದನ್ನ 10 ಸ್ಕ್ವೇರ್ ತನ ಕಂಡಿಡಿಯೋಣ. ಎಷ್ಟ್ ಆಕೈತೆ ನೋಡೋಣ. ಇಲ್ಲಿ ನೋಡ್ರಿ 1 ಸ್ಕ್ವೇರ್ ಅಂತಂದ್ರ ಇಲ್ಲಿ ಬರೀತೀನಿ ನಾನು. 1 ಸ್ಕ್ವೇರ್ ಅಂತಂದ್ರ 1, 2 ಸ್ಕ್ವೇರ್ ಅಂತಂದ್ರ 4, ನೆಕ್ಸ್ಟ್ 3 ಸ್ಕ್ವೇರ್ ಅಂತಂದ್ರ 9,
4 ಸ್ಕ್ವೇರ್ ಅಂದ್ರ 16 ಆಕೈತಿ. ನಾ ಏನ್ ತಗೋಬೇಕು? 6 ಅಷ್ಟ ತಗೋಬೇಕು. ಯಾಕೆ ಕಾರಣ? ಯೂನಿಟ್ ಡಿಜಿಟ್ ಕಂಡಿಡಿ ಆಗತ್ತೆ. 16 ದಾಗ ಏನ್ ತಗೊಂಡಿನಿ? 6 ತಗೊಂಡಿನಿ. 5 ಸ್ಕ್ವೇರ್ ಎಷ್ಟ ಆಕೈತಿ? 25 ದಾಗ ಏನ್ ತಗೋಬೇಕು? 5 ತಗೋಬೇಕು. 6 ಸ್ಕ್ವೇರ್ ದಾಗ 36 ದಾಗ ಏನ್ ತಗೋಬೇಕು? 6. 7 ಸ್ಕ್ವೇರ್ ದಾಗ 49 ದಾಗ ಏನ್ ತಗೋಬೇಕು? 9. 8 ಸ್ಕ್ವೇರ್ ದಾಗ 64 ದಾಗ ಏನ್ ತಗೋಬೇಕು? 4 ತಗೋಬೇಕು. 9 ಸ್ಕ್ವೇರ್ ದಾಗ 81 ದಾಗ ಏನ್ ತಗೋಬೇಕು? 1 ತಗೋಬೇಕು. 10 ಸ್ಕ್ವೇರ್ ದಾಗ 100 ದಾಗ ಏನ್ ತಗೋಬೇಕ್ರಿ? 0 ತಗೋಬೇಕು. ಹೌದಾ? ಏನ್ ಬರೇ ನಾವು 10 ತನಕ ಕಂಡಿಡಿ ಆಗತ್ತೆ. ಇಲ್ಲಿ ನೋಡ್ರಿ, ಈಗ 1 ಸ್ಕ್ವೇರ್ 1 ಐತಿ, 4 ಐತಿ, 9 ಎಲ್ಲವೂ ಬರ್ದಿಟ್ಟಿವ್ ನಾವು. ನಾ ಎಲ್ಲಿ ತನಕ ಕಂಡಿಡಿ ಆತೀನಿ? ಅಟ್ ಪ್ರೆಸೆಂಟ್ ಎಲ್ಲಿ ತನಕ? ಬರೀ 10 ತನಕ ಕಂಡಿಡಿ ಆತೀನಿ. ಆಮೇಲೆ ಮುಂದಿನ ನಾ ಹೇಳ್ತೇನೆ. ಎಲ್ಲಿ ಎರಡು ನಂಬರ್ ಕೂಡಿಸ್ ಕೂಡಲೇ 10 ಆಗಬೇಕು ಅಂತ ನಂಬರ್ ಕ್ಯಾನ್ಸಲ್ ಮಾಡೋ. ಸರ್ 10 ನಂಬರ್ ಯಾಕೆ ಕ್ಯಾನ್ಸಲ್ ಮಾಡ್ಬೇಕ್ರಿ ಅಂತ ಕೇಳಿದ್ರಂದ್ರ, ನೋಡ್ರಿ 10 ನ ಯಾವ್ದು ಜೋಡಿ ಬೇಕಾದ್ ಕೂಡಿಸ್ರಿ, ಅದ ಆನ್ಸರ್ ಬರ್ತೈತಿ. ನೋಡ್ರಿ 10 ಪ್ಲಸ್ 11, 10 ಪ್ಲಸ್ 1 ಕೂಡಿಸಿನಿ, ನಮಗ್ ಫೈನಲ್ ಆನ್ಸರ್ ಏನ್ ಮಾಡಿ? 1. 10 ಪ್ಲಸ್ 2 ಕೂಡಿಸಿನಿ, ನಮಗ್ ಫೈನಲ್ ಆನ್ಸರ್ ಏನ್ ಮಾಡಿ? 2 ಬಂದೆ. 10 ಪ್ಲಸ್ 3 ಕೂಡಿಸಿನಿ, ನಮಗ್ ಫೈನಲ್ ಆನ್ಸರ್ ಏನ್ ಮಾಡಿ? 3. ಸರ್ 13 ಬಂದೈತಿ, ನೀವು 3 ಅನ್ನತ್ತಾರ. ನಾವು ಯೂನಿಟ್ ಡಿಜಿಟ್ ಬಗ್ಗೆ ಮಾತಾಡಕತ್ತೀವಿ. ಹೌದಾ? ನೀವು ನೋಡ್ರಿಬೇಕಾದ್ರೆ 10 ಪ್ಲಸ್ 4 ಕೂಡಿಸ್ರಿ ಏನ್ ಬರ್ತೈತಿ? 14. 14 ದಾಗ ಏನ್ ಕನ್ಸಿಡರ್ ಮಾಡ್ಬೇಕು? 4. ಅದಕ್ಕ ಈಗ ನಾನು ಯಾವ್ಯಾವ ಕ್ಯಾನ್ಸಲ್ ಮಾಡ್ತೀನಿ ಅಂತಂದ್ರ ಬರೀ 10 ನಂಬರ್ ಇಲ್ಲಿ ನೋಡ್ರಿ. ಈ 6 ಪ್ಲಸ್ 4 10 ಆಕೈತೇನ್ರಿ? ನಾ ಇದನ್ನ ಕ್ಯಾನ್ಸಲ್ ಮಾಡಿದೆ. ಹೌದಾ? 9 ಪ್ಲಸ್ 1 10 ಆಕೈತೇನ? ಇದನ್ನು ಕ್ಯಾನ್ಸಲ್ ಮಾಡಿ. ಹೌದಾ? ಇಲ್ಲಿ ನೋಡಿ 6 ಪ್ಲಸ್ 4 10 ಆಕೈತೇನ? ಇದು ಕ್ಯಾನ್ಸಲ್ ಮಾಡಿದ್ನಿ. ಮತ್ತೆ ಎಲ್ಲೆಲ್ಲಿ ಹೋಗ್ತೈತ್ರಿ? 9 ಪ್ಲಸ್ 1 10 ಆಕೈತಿ. ಇದು ಕ್ಯಾನ್ಸಲ್ ಮಾಡಿದ್ವಿ. ಅಂದ್ರೆ ಕ್ಯಾನ್ಸಲ್ ಮಾಡ್ಲಾರ್ದು ಯಾವ್ದು? 5 ಪ್ಲಸ್ 0. 5 0 ಉಳಿದೈತೇನ್ರಿ? ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಯಾಕಂದ್ರೆ 10 ನಂಬರ್ ಅಷ್ಟೇ ಕ್ಯಾನ್ಸಲ್ ಮಾಡ್ಬೇಕಂದ್ರೆ. ಅಂದ್ರ 5 ಪ್ಲಸ್ 0 ಏನಾಕೈತ್ರಿ? 5 ಆಕೈತಿ. ಅಂದ್ರ 1 ಸ್ಕ್ವೇರ್ ನಿಂತ್ರ 10 ಸ್ಕ್ವೇರ್ ತನ ನಾ ಆನ್ಸರ್ 5 ಇಡ್ಬೋದೇನ್ರಿ? 5 ಇಡ್ಬೋದ? ಹೌದಾ? ಈಗ ನೋಡ್ರಿ, ಇಲ್ಲಿ ಒಂದ ನಿಮಿಷ ನೋಡ್ರಿ. ಈಗ ನಾ ಇದನ್ನ ರಬ್ ಮಾಡ್ಲಿದ್ದೀನ, ನನಗ ಎಲ್ಲಿ ತನ 5 ಬಂತ್ರಿ? 10 ತನ 5 ಬಂತು. ಹೌದಾ? ಈಗ ನೋಡ್ರಿ, ನಾನು ಇಲ್ಲಿ ಸ್ವಲ್ಪ ಕ್ವಶನ್, ಇಲ್ಲಿ 10 ತನ ಮುಗಿದೈತಿ. 11 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಪ್ಲಸ್ 13 ಸ್ಕ್ವೇರ್, ಇದನ್ನ ಎಲ್ಲಿ ತನ ಒಯ್ಯಾಕತ್ತೀನಿ? 20 ಸ್ಕ್ವೇರ್. ಇದ್ರದ್ದು ಆನ್ಸರ್ 5 ಬರ್ತೈತಿ. ನೋಡ್ರಿ ಸರ್, ಅದ ಹೆಂಗ್ 5 ಬರ್ತೈತ್ರಿ? ನೋಡ್ರಿ 11 ಸ್ಕ್ವೇರ್ ಅಂತಂದ್ರ 121 ಏನ್ರಿ? ಏನ್ ಬರ್ತೈತಿ? 121. 12 ಸ್ಕ್ವೇರ್ ಅಂದ್ರ 144 ಏನ್? 144. 13 ಸ್ಕ್ವೇರ್ ಅಂತಂದ್ರ 169. ನೀವು ಎಲ್ಲವೂ ಯಾಕೆ ತಗೋತೀರಿ? 11 ಸ್ಕ್ವೇರ್ ದಾಗ ಏನ್ ಬೇಕು ನಮಗ್? ಲಾಸ್ಟ್ ನಂಬರ್. 1 ಸ್ಕ್ವೇರ್ ಅಂದ್ರ 1 ಏನ್? 2 ಸ್ಕ್ವೇರ್ ಅಂತಂದ್ರ 4 ಏನ್ರಿ? 3 ಸ್ಕ್ವೇರ್ ಅಂತಂದ್ರ 9 ಏನ್? ಅದೇ ರೀತಿ 4 ಸ್ಕ್ವೇರ್ 16 ದಾಗ ಏನ್ ತಗೋ? 6. ನಾವು ಪ್ರೀವಿಯಸ್ಲಿ ಇಲ್ಲಿ ತನ ಕಂಡು ಹಿಡಿದೀವಿ. ಅಂದ್ರೆ ಫೈನಲ್ ಆನ್ಸರ್ ಇದು ಎಲ್ಲಿ ತನ ಬರ್ತೈತಿ? ಇದು ಆನ್ಸರ್ ಏನ್ ಬರ್ತೈತಿ? 5 ಬರ್ತೈತಿ. ಈಗ ನಾನು 21 ಸ್ಕ್ವೇರ್ ಪ್ಲಸ್ 22 ಸ್ಕ್ವೇರ್ ಪ್ಲಸ್ 23 ಸ್ಕ್ವೇರ್, ಇದ್ರದ್ದು ಆನ್ಸರ್ ಎಲ್ಲಿ ತನ ಒಯ್ತೀನಿ? 30. ಇದ್ರದ್ದು ಆನ್ಸರ್ ಏನ್ ಬರ್ತೈತಿ? 5 ಬರ್ತೈತಿ. ನೀವು ಚೆಕ್ ಮಾಡ್ರಿ. ಇದ್ರದ್ದು 21 ಏನ್ ತಗೋಬೇಕು? 1 ತಗೋಬೇಕು. ಅಂದ್ರೆ ಇದ್ರದ್ದು 1 ಬರ್ತೈತಿ. ಇದ್ರಾಗ ಏನ್ ತಗೋಬೇಕು? 4 ತಗೋಬೇಕು. ಇದ್ರಾಗ ಏನ್ ತಗೋಬೇಕು? 9. ಮತ್ತು ನಾವು ಇದನ್ನ ಯಾವ ರೀತಿ ಕಂಡು ಹಿಡಿದಿದ್ವು ಅದೇ ರೀತಿ ಕಂಡು ಹಿಡಿಯಾಕತ್ತೀವಿ. ಈ 30 ತನ ಮುಗೀತು. 31 ಸ್ಕ್ವೇರ್, 32 ಸ್ಕ್ವೇರ್, 33 ಸ್ಕ್ವೇರ್, ಇದನ್ನ ಎಲ್ಲಿ ತನ ಒಯ್ಯೋನು? 40 ಸ್ಕ್ವೇರ್. ಅದೇ ರೀತಿ 41 ಸ್ಕ್ವೇರ್, 42 ಸ್ಕ್ವೇರ್, 43 ಸ್ಕ್ವೇರ್, ಇದನ್ನ ಎಲ್ಲಿ ತನ ಒಯ್ಯೋನು? 50 ತನ. 60, 70, 80, 90, 100 ಇಲ್ಲಿ ತನ ಕಂಡಿಡಿ ಅಂತ ಹೇಳ್ಯಾರ. ಇರ್ಲಿ ಸರ್, ಇದನ್ನೆಲ್ಲ ಕಂಡು ಹಿಡ್ಕೊಂಡು ಕುಂದಿರ್ಬೇಕೇನ್ರಿ? ಯಾಕೆ ಕಂಡು ಹಿಡಿತೀರಿ ನಾವು? ಈಗ ಒಂದ್ ನೆನಪಿಟ್ಕೊಂಡ್ ಬಿಟ್ರು ಅಂದ್ರ ಎಲ್ಲವೂ ಗೊತ್ತಾಗ್ಬಿಡ್ತೈತಿ. ಹೌದಾ? ಇದ್ರದ್ದು ಏನ್ ಬರ್ತೈತಿ? 5 ಬರ್ತೈತಿ. ಇದು 5 ಬರ್ತೈತಿ. ಇದು 5, ಇದು 5, ಇದು 5, ಇದು 5, ಇದು 5. ನಿಮ್ಗೆ ತೋರಿಸಿ ನಾನು ಯಾವ ರೀತಿ ಬರ್ತೈತ. ಈಗ ನಾ ಮತ್ತೆ ಏನ್ ಕ್ಯಾನ್ಸಲ್ ಮಾಡ್ತೀನಿ? 10 ನಂಬರ್ ಕ್ಯಾನ್ಸಲ್ ಮಾಡ್ತೀನಿ. 10 ಯಾಕೆ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ, ಇವೆರಡು ಕೂಡಿದ್ರೆ 10 ಆಕೈತೇನ್ರಿ? ಇವೆರಡು ಕೂಡಿದ್ರೆ 10 ಆಕೈತಿ. ಇದು 2 ಕೂಡಿದ್ರೆ 10 ಆಕೈತಿ. ಇದು 2 ಕೂಡಿದ್ರೆ 10 ಆಕೈತಿ. ಅಂದ್ರೆ ಫೈನಲ್ ಆನ್ಸರ್ ಎಷ್ಟು ಬಂತು? 10 ಬಂತು. ಇದ್ರಾಗ ನಾ ಏನ್ ಕನ್ಸಿಡರ್ ಮಾಡ್ಬೇಕು? 0. ಅಂದ್ರೆ ಆನ್ಸರ್ ಏನ್ ಆಕೈತಿ? 0 ಆಕೈತಿ. ಆಪ್ಷನ್ ಯಾವ್ದು ಐತಿ ನೋಡ್ರಿ, ಅದ ಆನ್ಸರ್ ಆಕೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಏನ್ ಹೇಳಿದಾನ? ಫೈಂಡ್ ದ ಯೂನಿಟ್ ಡಿಜಿಟ್ ಅಂತ ಹೇಳ್ಯಾನ. ವ್ಯಾಲ್ಯೂ ಏನೈತಿ ಇಲ್ಲಿ ನಾ ಇನ್ನೊಮ್ಮೆ ಬರ್ಕೊಂಡಿನಿ. ಇಲ್ಲಿ ನೋಡ್ರಿ, ಇಷ್ಟೆಲ್ಲಾ ನಂಬರ್ ಕೊಟ್ಟಾನಂದ್ರ ಯಾವ್ದ್ರ ಬಗ್ಗೆ ಮಾತಾಡಕತ್ತಾನವ? 9 ಬಗ್ಗೆ ಮಾತಾಡತಾನ. 4 ಮತ್ತು 9 ಸಪರೇಟ್ ರೂಲ್ ಐತಿ. 9 ಒಂದಲೆ ಮೇಲ್ಗಡೆ ನಂಬರ್ ಹಾರ್ಡ್ ಐತೋ ಇವನ್ ಐತಿ? ಹಾರ್ಡ್ ಐತಿ. 9 ಒಂದಲೆ ಆಡ್ ಇತ್ತಂದ್ರ ಆನ್ಸರ್ ಏನ್ ಬರ್ತೈತ್ರಿ? 9. ಅಲ್ಲಿ ಟೇಬಲ್ ದಾಗ ನಿಮಗ್ ಕಾಣಿಸಾಕತ್ತಿರ್ಬೇಕ. ಹೌದಾ? ನೆಕ್ಸ್ಟ್ ನೋಡ್ರಿ,
6. ನಾನ್ ನಿಮ್ಗೆ ಅಗೇನೆ ಪ್ರೀವಿಯಸ್ ಸಮ್ದಾಗ ಹೇಳಿನಿ 0 1 5 6 ಇವು ನಾಲ್ಕರದಾಗ ಯಾವ್ದು ಯೂನಿಟ್ ಪ್ಲೇಸ್ ದಾಗ ಬಂತಂದ್ರ ಆನ್ಸರ್ ಸೇಮ್ ಇಡ್ಬೇಕು. ಇಲ್ಲಿ ಎದ್ರ ಬಗ್ಗೆ ಮಾತಾಡಕತ್ತಾನ 6 ಅಂದ್ರೆ ಇದು ಆನ್ಸರ್ ಏನಾಕತ್ರಿ 6 ಆಕೈತಿ. ಇಂಟು ಹಂಗ ಇಡಾಕತ್ತೀನಿ 8. 8 ಸೈಕ್ಲಿಸಿಟಿ 4 ಐತಿ. 8 ಸೈಕ್ಲಿಸಿಟಿ ಎಷ್ಟೈತ್ರಿ 4 ಐತಿ. 8 ಸೈಕ್ಲಿಸಿಟಿ 4 ಐತಂದ್ರ ಲಾಸ್ಟ್ 2 ನಂಬರ್ ತಗೊಳ್ಳೋಣ ಒಳಗಡೆ. ಇದ್ರ ಸೈಕ್ಲಿಸಿಟಿ ಎಷ್ಟೈತಿ 4 ಐತಿ. 4 ಲೆ ಭಾಗಾಕಾರ ಮಾಡೋನು 4 4 16 ಶೇಷ ಎಷ್ಟು ಉಳಿತ್ರಿ 2 ಉಳಿತು. ಅಂದ್ರ 8 to the power 2 ಅಂತಂದ್ರ ಎಷ್ಟ್ ಆಕೈತಿ 8 to the power 2 ಅಂದ್ರೆ 8 ಸ್ಕ್ವೇರ್ ಎಷ್ಟು 64. ಅಲ್ಲಿ ಟೇಬಲ್ದಾಗ ಐತಿ ನೋಡ್ರಿ 8 ಈ ರೀತಿ ಐತಲ್ಲ ಇದು ಆನ್ಸರ್ ಏನೈತಿ 4 ಅಂತ ಇರ್ಬೇಕು ನೋಡ್ರಿ. ಅದು 8 ಇರೋದು 4 ಐತಿ ಅಂದ್ರೆ ಇದೇನಾಯ್ತು 4 ಆತು ಇಂಟು 6 ಆತು ಇಂಟು 9 ಆತು. ಕ್ಲಿಯರ್ ಐತಿ. ಇಲ್ಲಿ ನೋಡ್ರಿ 9 6 9 6 54. ಇದ್ರಾಗ ಏನ್ ತಗೋಬೇಕು ನಾನು 4 ತಗೋಬೇಕು. 4 4 ಎಷ್ಟ್ರಿ 16. ಇದ್ರಾಗ ಏನ್ ತಗೋಬೇಕು 6 ಅಂದ್ರೆ ಫೈನಲ್ ಆನ್ಸರ್ ಏನ 6 ಆಯ್ತು. ಫಸ್ಟ್ ಟೈಪ್ ಪಾರ್ಟ್ 1 ಏನ್ ಬಿಟ್ಟಿನಲ್ಲ ಅಲ್ಲಿ ಟೇಬಲ್ ಏನ್ ಫಾರ್ಮ್ ಮಾಡೀನಿ ಅದನ್ನ ಒಂದಲ್ಲ 2 ಸರಿ ನೋಡ್ರಿ. ಆ ಟೇಬಲ್ ಪರ್ಫೆಕ್ಟ್ ಆತಂದ್ರ ಈಗೇನ್ ಈ ಟೈಪ್ ಸಮ್ ಅದಾವಲ್ಲ ಇದನ್ನ ಮಾಡಕ್ ಆಕೈತಿ. ಎಸ್ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಜೈ ಹಿಂದ್ ಜೈ ಕರ್ನಾಟಕ.